ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೈ ಚಂದನ ಹತ್ರ ಅತ್ತಿಗೆ ನಿಮ್ಮೊಂದು ಫೋಟೋ ತೆಗಿತೀರಾ ಅಂತಾನೆ. ನಿನ್ನ ಫೋಟೋಶೂಟ್ ಇಲ್ಲಿಂದನೇ ಶುರುವಾಗೋಯ್ತಾ ಅಂತಾಳೆ ಚಂದನ. ಅಲ್ಲ ಅತ್ತಿಗೆ, ವ್ಯೂ ಸಖತ್ತಾಗಿದೆ, ಅದಕ್ಕೆ ಪ್ಲೀಸ್ ಒಂದು ಫೋಟೋ ಅಂತಾನೆ ಮೈ. ರೆಡಿನಾ ಅಂತ ಚಂದನ ಫೋಟೋ ತೆಗಿತಾಳೆ. ಕ್ಯಾಮರಾ ಕಡೆ ನೋಡಿ ಮೈ, ಅಲ್ಲಿ ಇಲ್ಲಿ ನೋಡ್ತಿದ್ಯಲ್ಲ ಅಂತಾಳೆ ಚಂದನ. ಕ್ಯಾಮರಾ ಕಡೆ ನೋಡ್ಕೊಂಡು ಪೋಸ್ ಮಾಡಿದರೆ ಒಳ್ಳೆ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ದಂಗಿರುತ್ತೆ. ಇವತ್ತಿನ ಟ್ರೆಂಡ್ ಏನು ಅಂದರೆ ಆ ಕಡೆ ಈ ಕಡೆ ನೋಡ್ತಾ ಈ ಥರ ಫೋಟೋ ತೆಗೆಸ್ಕೊಂಡ್ರೆ ಸೋಷಿಯಲ್ ಮೀಡಿಯಾಕ್ಕೆ ಒಳ್ಳೆ ಅಪ್ಡೇಟ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಮೈ. ಸರಿ ಸರಿ, ನಾವೆಲ್ಲ ನಿನ್ನಷ್ಟು ಅಪ್ಡೇಟ್ ಆಗಿಲ್ಲ ಬಿಡು, ನಿಂತ್ಕೊ ಅಂತ ಮತ್ತೆ ಫೋಟೋ ತೆಗಿತಾಳೆ ಚಂದನ. ಹೇಗೆ ಬಂದಿದೆ ಅಂತಾನೆ ಮೈ. ಚೆನ್ನಾಗಿ ಬಂದಿದೆ ನೋಡು ಅಂತಾಳೆ ಚಂದನ. ಅತ್ತಿಗೆ ಸಖತ್ತಾಗಿ ಬಂದಿದೆ ಅತ್ತಿಗೆ, ನೀವು ನಿಂತ್ಕೊಳ್ಳಿ, ನಿಮ್ಮ ಫೋಟೋನ ತೆಗಿತೀನಿ ಅಂತಾನೆ ಮೈ. ಬೇಡ ಮೈ ಅಂದರು ಮೈ. ಚಂದನ ಫೋಟೋ ತೆಗಿತಾನೆ. ಅತ್ತಿಗೆ ನನಗೆ ಈ ಫೋಟೋ ಇಷ್ಟ ಆಗ್ತಿಲ್ಲ, ಡಿಲೀಟ್ ಮಾಡ್ತೀನಿ ಅಂತಾನೆ ಮೈ. ಬೇಡ, ಯಾಕೆ ಅಂತಾಳೆ ಚಂದನ. ನನ್ನ ಫೋಸ್ ಚೆನ್ನಾಗಿಲ್ಲ, ನನ್ನ ಸ್ಮೈಲ್ ಚೆನ್ನಾಗಿಲ್ಲ ಅಂತಾನೆ ಮೈ. ಮತ್ತು ಯಾವುದ್ರಲ್ಲಿ ಚೆನ್ನಾಗಿದೆ ಅಂತಾಳೆ ಚಂದನ. ಇದರಲ್ಲಿ ನೋಡಿ, ಸ್ಮೈಲ್ ಚೆನ್ನಾಗಿದೆ ಅಲ್ವಾ ಅಂತ ತೋರಿಸ್ತಾನೆ ಮೈ. ಒಂದು ಸೆಕೆಂಡ್ ನೀನು ಫೋಟೋದಲ್ಲಿ ಸ್ಮೈಲ್ ಮಾಡಿದ್ರೇ ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ಯಾ, ಅಂಥದ್ರಲ್ಲಿ ನೀನು ಯಾವಾಗಲೂ ಸ್ಮೈಲ್ ಮಾಡ್ತಿದ್ರೆ ಲೈಫಲ್ಲಿ ಸಖತ್ತಾಗಿ ಕಾಣಿಸಲ್ವಾ ಅಂತಾಳೆ ಚಂದನ. ಹ್ಞೂ ಅತ್ತಿಗೆ, ಬನ್ನಿ ಸೆಲ್ಫಿ ತಗೊಳ್ಳೋಣ ಅಂತಾನೆ ಮೈ. ಈಚೆ ಹರಿ ಮತ್ತು ಕಂಟಿ ಮುತ್ತು ಒಟ್ಟಿಗೆ ಬರ್ತಾರೆ. ರೂಮು ಇವಾಗಲೇ ಬುಕ್ ಮಾಡಬೇಕಾ ಅಂತಾನೆ ಮುತ್ತು. ಅಯ್ಯೋ ಅಣ್ಣ, ಎಲ್ಲ ಬುಕ್ ಆಗಿದೆ, ಕೀ ಇಸ್ಕೊಂಡು ಚಿಕ್ಕಿನ್ ಆಗಬೇಕು ಅಷ್ಟೇ, ನೀನು ಹೋಗಿರು, ನಾನೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಬರ್ತೀನಿ ಅಂತಾನೆ ಹರಿ. ನಾವಿಲ್ಲೇ ಇರ್ತೀವಿ ಅಂತಾನೆ ಮುತ್ತು. ಅಲ್ಲಿ ನೋಡು, ನಿನ್ನ ದೇವ್ರು ಕೊಟ್ಟಂಗೆ ಹೊರಗಡೆ ನಿಂತ್ಕೊಂಡು ಕಾಯ್ತಿದ್ದಾಳೆ, ನೀನು ಹೋಗ್ಬಿಟ್ಟು ಮಾತಾಡಿಸ್ತಿರು ಅಂತಾನೆ ಹರಿ. ಬಾ ಅಣ್ಣ, ಇವನು ಹೇಗೋ ಮ್ಯಾನೇಜ್ ಮಾಡ್ಕೊತಾನೆ ಕಿಲಾಡಿ ನನ್ನ ಮಗ ಅಂತಾನೆ ಕಂಟಿ. ಈಚೆ ಹರಿ ರಿಸೆಪ್ಷನಿಸ್ಟ್ ಹತ್ರ ಬಂದು, ಎಕ್ಸ್ಕ್ಯೂಸ್ ಮಿ ಮೇಡಮ್, ಹರಿ ಅನ್ನೋ ಹೆಸರಲ್ಲಿ ರೂಮ್ ಬುಕ್ ಆಗಿದೆ, ಚೆಕ್ ಮಾಡಿ, ಐ ಮೀನ್ ಹರಿಶ್ಚಂದ್ರ ಅಂತಾನೆ ಹರಿ. ಒಂದು ನಿಮಿಷ, ನಂಬರ್ ಹೇಳ್ತೀರಾ ಅಂತಾಳೆ ಹರಿ. ನಂಬರ್ ಹೇಳ್ತಾನೆ. ಚೆಕ್ ಮಾಡಿ ಹೇಳ್ತೀನಿ ಅಂತಾಳೆ. ಹಾಂ, ನೀವು ಚೆಕ್ ಮಾಡಿ, ನೋಡ್ತಾ ಇರ್ತೀನಿ, ಅಂದರೆ ರಿಸಾರ್ಟ್ ತುಂಬ ಚೆನ್ನಾಗಿದೆ, ನೋಡ್ತಿರ್ತೀನಿ ಅಂದೆ. ಚೆಕ್ ಮಾಡಿ ಅಂತಾನೆ ಹರಿ. ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡಿದ್ರಾ ಅಂತಾನೆ. 2 ರೂಮು ಬುಕ್ ಆಗಿದೆ ಸರ್, 5 ಮೆಂಬರ್ಸ್ ಅಲ್ವಾ ಅಂತಾಳೆ ರಿಸೆಪ್ಷನಿಸ್ಟ್. ಎಸ್ ಎಸ್ ಅಂತಾನೆ ಹರಿ. ಎಲ್ರದ್ದು ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರೂ ID ಪ್ರೂಫ್ ಇದ್ದರೆ ಕೊಡಿ ಸರ್ ಅಂತಾಳೆ. 1 ನಿಮಿಷ ತರ್ತೀನಿ ಅಂತ ಹರಿ ಹೋಗ್ತಾನೆ. ಅಣ್ಣ, ನಿನ್ನ ಆಧಾರ್ ಕಾರ್ಡ್ ಕೊಡು, ನಿಮ್ಮಿಬ್ಬರದ್ದು ಕೊಡ್ರು ಅಂತ ತಗೊಂಡು. ಮೇಡಮ್ ನಿಮ್ಮದು ಕೊಡಿ ಅಂತ. ಸಾರಿ, ನಿಮ್ಮ ಆಧಾರ್ ಕಾರ್ಡು ಇಲ್ಲ ಅಲ್ವಾ, ಏನು ಮಾಡೋದು ಇವಾಗ, ನೀವೇನು ತಲೆ ಕೆಡಿಸ್ಕೊಬೇಡಿ, ಇದು ನಮಗೆ ಗೊತ್ತಿರೋ ರೆಸಾರ್ಟ್, ಮ್ಯಾನೇಜ್ ಮಾಡ್ತೀವಿ ಹರಿ, ಇರುವಾಗ ನೀವು ಟೆನ್ಷನ್ ಆಗಬೇಡಿ ಅಂತ ಹರಿ ರಿಸೆಪ್ಷನಿಸ್ಟ್ ಹತ್ರ ಬಂದು, ತಗೊಳ್ಳಿ ಮೇಡಮ್ ID ಪ್ರೂಫ್, ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂತಾನೆ ಹರಿ. ಹಾಗಂದ್ರೆ ಹೆಂಗೆ ಸರ್ ಅಂತಾಳೆ. ಸಾಫ್ಟ್ ಕಾಪಿ ಇದ್ದರೆ ಓಕೆನಾ ಅಂತಾನೆ ಹರಿ. ಓಕೆ ಸರ್ ಅಂತಾಳೆ. ನಿಮ್ಮ ನಂಬರ್ಗೆ ಸೆಂಡ್ ಮಾಡಲಾ ಅಂತಾನೆ ಹರಿ. ಇದರಲ್ಲಿ 1 ನಂಬರ್ ಇದೆ, ಆ ನಂಬರ್ಗೆ ಸೆಂಡ್, ಇದೇನಾದರೂ ಅವ್ರಿಗೆ ಗೊತ್ತಾಯಿತು ಅಂದರೆ ನನಗೆ ಡಿವೋರ್ಸ್ ಗ್ಯಾರಂಟಿ ಅಂತ. ಅಯ್ಯಯ್ಯೋ ಅಂತಾನೆ. ಏನಾಯಿತು ಅಂತಾಳೆ ರಿಸೆಪ್ಷನಿಸ್ಟ್. ಏನಿಲ್ಲ, ಇದೇ ನಂಬರ್ಗೆ ಸೆಂಡ್ ಮಾಡ್ತೀನಿ ಅಂತಾನೆ ಹರಿ. ಮೇಡಮ್, ಒಂದು ರೂಮಿಗೆ ಎಕ್ಸ್ಟ್ರಾ ಬೆಡ್ ಬೇಕಿತ್ತು ಅಂತಾನೆ ಹರಿ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತಾಳೆ. ನಾನು ಪೇ ಮಾಡ್ತೀನಿ ಅಂತಾನೆ ಹರಿ. ಹೇಗೆ ಮಾಡ್ತೀರಾ ಅಂತಾಳೆ. ಕಾರ್ಡು ಅಂತ ಕಾರ್ಡನ್ನು ಕೊಡ್ತಾನೆ ಹರಿ. ಚಂದನನ ನೋಡಿ ಎಲ್ಲ ಓಕೆ ಆಯಿತು ಅಂತ ಸನ್ನೆ ಮಾಡ್ತಾನೆ. ಹೌದಾ ಅಂತ ಚಂದನನು ಸನ್ನೆ ಮಾಡ್ತಾಳೆ. ಸರ್, ID ಪ್ರೂಫ್ ಮತ್ತು ರಿಸಿಪ್ಟ್ 2 ನಿಮ್ಮ ರೂಮಿಗೆ ಕಳಿಸ್ಕೊಡ್ತೀನಿ ಅಂತಾಳೆ ರಿಸೆಪ್ಷನಿಸ್ಟ್. ಥ್ಯಾಂಕ್ ಯು ಮೇಡಮ್ ಅಂತ ಹರಿ ಬಂದು, ರೂಮ್ ಕೀ ಸಿಕ್ತು, ಹೋಗೋಣ ಅಂತಾನೆ. ಡಿಕ್ಕಿ ಓಪನ್ ಮಾಡು, ಲಗೇಜ್ ತೊಗೊಳ್ಳೋಣ ಅಂತಾನೆ ಮುತ್ತು. ಬ್ಯಾಗ್ ತೊಗೊಳ್ಳೋಕ್ಕೆ ಹರಿ ಮತ್ತು ಕಂಟಿ ಸುಮ್ಮನೆ ಯಾಕೆ ಜಗಳ ಆಡ್ತೀರಾ, ಅವ್ರವ್ರ ಬ್ಯಾಗ್ ಅವ್ರವ್ರು ಎತ್ಕೊಳ್ಳೋಣ. ಮೈ, ನಿನ್ನ ಬ್ಯಾಗ್ ತಗೋ, ಹೋಗೋಣ ಅಂತ ಚಂದನ ಹೋಗ್ತಾಳೆ. ಹರಿ, ಎಷ್ಟು ರೂಮ್ ಹೇಳಿದ್ಯಾ ಅಂತಾನೆ ಮುತ್ತು. 2 ರೂಮ್ ಹೇಳಿದ್ದೀನಿ, 1 ರೂಮಲ್ಲಿ 1 ಬೆಡ್ ಎಕ್ಸ್ಟ್ರಾ ಹಾಕ್ಕೊಂಡ್ರಾಯ್ತು ಅಂತಾನೆ ಹರಿ. ಸರಿ, 1 ರೂಮಿಗೆ ಎಷ್ಟಂತೆ ಅಂತಾನೆ ಮುತ್ತು. 2 ದಿನಕ್ಕೆ ಊಟ ತಿಂಡಿ ಸೇರಿ 8,000 ಆಗುತ್ತಂತೆ ಅಂತಾನೆ ಹರಿ. ಯಪ್ಪ, ಅಷ್ಟೊಂದಾ, ಏನು ಇದು ಬಡವ್ರ ಹೊಟ್ಟೆ ಮೇಲೆ ಹೀಗೆ ಹೊಡಿತಾರೆ ಅಂತಾನೆ ಮುತ್ತು. ಜಾತ್ರೆಗೆ ಬಂದು ಸೌಂಡ್ಗೆ ಹೆದರಿದ್ರೆ ಹೇಗಣ್ಣ, ಇಲ್ಲೆಲ್ಲ ಹೀಗೆ, ಇಲ್ಲಿ ಬಂದರೆ ಮುಗೀತು, ಬಡಪಾಯಿ ಬಂದರೂ ಬೆಲೆ ಕೊಡಲೇಬೇಕು ಅಂತಾನೆ ಹರಿ. ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದು, ಇದೆಲ್ಲ ನಮ್ಮಂಥವ್ರಿಗೆ ಅಲ್ಲ ಕಣೋ ಅಂತಾನೆ ಮುತ್ತು. ಅಣ್ಣ, ಈಗ ಎಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ವರ್ಕೌಟ್ ಆಗಲ್ಲ, ಕಾಟೇಜ್ ಇದ್ದಷ್ಟು ಕಾಲು ಚಾಚಬೇಕು ನೋಡು. ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡನ್ನು ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಮೈ ಮುಖದಲ್ಲಿ ನಗು ಮತ್ತು ಚಂದನ ಅವ್ರ ಸಂತೋಷ ಕೋಟಿ ಕೊಟ್ಟರು ಸಿಗುತ್ತಾ ಹೇಳುವ ಅಣ್ಣ. ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವಿ, ದುಡ್ಡು ಬಗ್ಗೆ ಚಿಂತೆ ಮಾಡಬಾರ್ದು, ಸಾಲನೋ ಸೋಲನೋ ಏನೋ ಒಂದಾಗುತ್ತೆ, ನೀವೆಲ್ಲ ಸಂತೋಷವಾಗಿರಬೇಕು ಅಷ್ಟೇ ಅಂತಾನೆ ಹರಿ. ಹರಿ, ಏನೋ ಮಾತಾಡ್ತಿದ್ದೆ ನೀನೊಬ್ಬನೇ ಎಲ್ಲ ಭಾರನೂ ಹೊರೋದು ಬೇಡಪ್ಪ, ಇದು ನಾನು ಸ್ವಲ್ಪ ದುಡ್ಡು ತಂದಿದ್ದೀನಿ, ಕೊಡ್ತೀನಿ ಅಂತ ಮುತ್ತು ಜೇಬಿಂದ ದುಡ್ಡನ್ನು ತೆಗೆದುಕೊಡ್ತಾನೆ. ಅಣ್ಣ, ನನಗೆ ದುಡ್ಡು ಬೇಕಣ್ಣ. ಯಾರು ಕೇಳಿದ್ದು,
ಅಂತ ದುಡ್ಡು ತೊಗೊಂಡು, ನೋಡು ಇದೊಂದು ಸಲ ತೊಗೋತೀನಿ ಬೇಜಾರಾಗಬಾರ್ದು ಅಂತ, ನೆಕ್ಸ್ಟ್ ಟೈಮ್ ಹೀಗೆ ಕೊಡಬಾರ್ದು ಆಯಿತಾ ಅಂತಾನೆ ಹರಿ. ನನಗೆ ಗೊತ್ತಿತ್ತು ನೀನು ಹೀಗೆ ಏನಾದರೂ ಮಾಡ್ತೀಯ ಅಂತ. ನಮ್ಮ ದುಡ್ಡಿಗೆ ಚಕ್ರ ಬಂತು ಅಣ್ಣ, ನಾನು ಮನೇಲೇ ಹೇಳಿದೆ ತಾನೆ ಅಂತಾನೆ ಕಂಟಿ. ನಿನ್ನ ಹತ್ರ ಯಾರು ಕೇಳಿದ್ರು, ನನಗೆ ಯಾಕೆ ಬೇಕು ನಿನ್ನ ಋಣ? ನನಗೆ ಎಷ್ಟು ಖರ್ಚಿದೆ ಗೊತ್ತಾ? ಏನು ಅಣ್ಣ ಕೊಟ್ಟ ಅಂತ ತೊಗೊಂಡೆ ಅಷ್ಟೇ ಅಂತಾನೆ ಹರಿ. ಗೊತ್ತು ಅಂತಾನೆ ಕಂಟಿ. ನೀನು ಕೊಟ್ಟರೆ 1 ರೂಪಾಯಿನೂ ಮುಟ್ಟಲ್ಲ ನಾನು ಅಂತಾನೆ ಹರಿ. ನಾನಂತೂ ನಿನಗೆ 1 ರೂಪಾಯಿನೂ ಕೊಡಲ್ವಾ ಅಂತಾನೆ ಕಂಟಿ. ಅವನು ಏನು ಮಾಡ್ತಾನೆ ಕಂಟಿ, ರೂಮ್ ಇದೆಲ್ಲ ಅವನೇ ಕೊಡ್ತಿದ್ದಾನೆ, ನಾವು ಇನ್ನೊಂದು ಸ್ವಲ್ಪ ಕೊಡೋದು ಬೇಡವಾ ಅಂತಾನೆ ಮುತ್ತು. ಮತ್ತು ಇದೆಲ್ಲ ಇವನಿಗೆ ಹೇಗೆ ಗೊತ್ತಾಗುತ್ತೆ ಅಂತಾನೆ ಹರಿ. ಅಪ್ಪ ಅಷ್ಟಿದ್ದವನು ಟ್ರಿಪ್ಗೆ ಯಾಕೆ ಕರ್ಕೊಂಡು ಬರಬೇಕಿತ್ತು ಅಂತಾನೆ ಕಂಟಿ. ಅವನು ಯಾರಿಗೋಸ್ಕರ ಮಾಡ್ತಿರೋದು? ನಮಗೋಸ್ಕರ ತಾನೇ. ನಮ್ಮ ಮಧ್ಯೆ ಲೆಕ್ಕಾಚಾರ ಎಲ್ಲ ಬೇಕಾ? ತಗೊಂಡು ಹೋಗೋಣ, ಬ್ಯಾಗ್ ತಗೊಳ್ಳಿ ಅಂತಾನೆ ಮುತ್ತು. ಈಚೆ ಚಂದನ ಮೈ ಹತ್ರ ಪ್ರಾಪರ್ಟಿ ಎಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ವಾ ಅಂತಾಳೆ. ಅತ್ತಿಗೆ ಯಾರೋ ದೊಡ್ಡ ಇಂಜಿನಿಯರ್ ಪ್ಲ್ಯಾನ್ ಮಾಡಿರಬೇಕು ಅಂತಾನೆ ಮುಯಿ. ಕೆಲಸ ಯಾವತ್ತೂ ಮಾತಲ್ಲಿರಬಾರ್ದು, ಮಾಡಿ ತೋರಿಸ್ಬೇಕು. ಇಷ್ಟು ಚೆನ್ನಾಗಿರೋ ಬಿಲ್ಡಿಂಗ್ನ ಕಟ್ಟಿರೋದಕ್ಕೆ ನಾವು ಇಂಜಿನಿಯರ್ನ ನೆನೆಸ್ಕೋತಿದ್ದೀವಿ. ಅದೇ ಥರ ಮುಂದೊಂದು ದಿನ ನಾನು ಚೆನ್ನಾಗಿರೋ ಬಿಲ್ಡಿಂಗನ್ನು ಕಟ್ಟಿದ ಮೇಲೆ ಜನ ನನ್ನನ್ನು ನೆನಪಿಟ್ಕೋತಾರೆ ಅಲ್ವಾ ಮೈ ಅಂತಾಳೆ ಚಂದನ. ಅತ್ತಿಗೆ ಆ ದಿನಕ್ಕೋಸ್ಕರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿದ್ದೀನಿ ಅಂತಾನೆ ಮೈ. ಆಗ ಹರಿ ಬಂದು, ಏನೋ ಬಿಲ್ಡಿಂಗ್ ನೋಡ್ತಾ ನಿಂತಿದ್ದೀರಾ? ಹರಿ ಸೆಲೆಕ್ಟ್ ಮಾಡಿರೋ ರೆಸಾರ್ಟ್ ರಿಮಾರ್ಕ್ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ. ಅಣ್ಣ ಯಾರಿಗೆಲ್ಲ ರೂಮ್ ಬುಕ್ ಮಾಡಿದ್ಯಾ ಅಂತ ಗೊತ್ತೇ ಆಗಿಲ್ಲ. ನಾನು ಮುತ್ತಣ್ಣ 1 ರೂಮು, ನೀನು ಕಂಟಿ ಅಣ್ಣ ಅಂತಾನೆ ಮೈ. ಮೆತ್ತಗೆ ಮಾತಾಡೋ, 4-5 ರೂಮೆಲ್ಲ ಬುಕ್ ಮಾಡಿಲ್ಲ, ಮಾಡಿರೋದೇ 2. ಒಂದು ನೀವು 3 ಜನ, ಇನ್ನೊಂದರಲ್ಲಿ ನಾನು ಮತ್ತು ನನ್ನ ವೈಫ್ ಅಂತಾನೆ ಹರಿ. ಏನೋ ಅಂದೆ ಅಂತಾನೆ ಮುತ್ತು. ಮನೇಲಂತೂ ಇರೋಕ್ಕಾಗಲಿಲ್ಲ, ಇಲ್ಲಾದರೂ ಅವ್ರ ಗಂಡನಾಗಿ ಇರಬಾರ್ದ ನಾನು ಅಂತಾನೆ ಹರಿ. ಏನೋ ಮಾತಾಡ್ತಿದ್ದೀನಿ ನೀನು. ಮೊದಲೇ ಅವಳಿಗೆ ನಿನ್ನ ಮೇಲೆ ನಂಬಿಕೆ ಬಂದಿಲ್ಲ, ಬಲವಂತವಾಗಿ ಇರೋಕೆ ನೋಡಿದರೆ ಆ ಹುಡುಗಿಗೆ ಏನು ಅನ್ಸಲ್ಲ ಹೇಳು? ಮೊದಲು ಒಂದು ಸಲ ಸುಳ್ಳು ಹೇಳಿ ಏನೇನೋ ಆಗಿದೆ ಅಂತ ಗೊತ್ತು ತಾನೆ ಅಂತಾನೆ ಹರಿ. ಗಂಟ್ಲಿಗಿಳಿದು ಹೊಟ್ಟೆಗೆ ಬರದೇ ಇರೋ ತರಹ ಮಾಡ್ತೀಯ ನೀನು. ಚಂದನ ಅವರು ಒಪ್ಕೊಂಡ್ರು, ನೀನು ಒಪ್ಕೊಳ್ಳೋ ತರಹ ಡೌಟು ಅನಿಸತ್ತೆ ಅಂತಾನೆ ಹರಿ. ಅಯ್ಯೋ ಹರಿ, ನಾನ್ಯಾಕೋ ನಿಮ್ಮಿಬ್ಬರನ್ನ ದೂರ ಮಾಡಲಿ, ನೀವಿಬ್ಬರು ಚೆನ್ನಾಗಿರಬೇಕು ಅಂತ ನಾನು ಆಸೆ ಪಡೋನು, ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂತಾನೆ ಮುತ್ತು. ಈಗಲೂ ಅಷ್ಟೇ ಒಟ್ಟಿಗೆ ಇರಲಿ ಅಂತ ಬೇಡ್ಕೊ ಅಂತಾನೆ ಹರಿ. ಆಗ ಚಂದನ ಆಚೆ ಹೋದಳು ಬಂದು, ಮೈ ಬಾ ನಾವು ಹೋಗೋಣ ಅಂತಾಳೆ. ನಿಮ್ಮ ರೂಮು ಈ ಕಡೆ 107 ಅಂತಾನೆ ಹರಿ. ನಿಮ್ಮದು ಅಂತಾಳೆ ಚಂದನ. ನಮ್ಮದು ಇಲ್ಲೇ ಪಕ್ಕದಲ್ಲೇ ಅಂತಾನೆ ಹರಿ. ನೀವು 4 ಜನ ಒಂದೇ ರೂಮಲ್ಲಿ ಇರ್ತೀರಾ ಅಂತಾಳೆ ಚಂದನ. ನಾವು 4 ಜನ ಒಂದು ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಅಂತಾನೆ ಹರಿ. ಹಾಂ ಅಮ್ಮ, ನಮಗೇನು ಕಷ್ಟ ಆಗಲ್ಲ. ಪ್ರಯಾಣ ಮಾಡಿ ಸುಸ್ತಾಗಿದೆಯಾ, ಹೋಗಿ ರೆಸ್ಟ್ ಮಾಡಮ್ಮ, ಊಟಕ್ಕೆ ಕರಿತೀವಿ, ಏನಾದರೂ ಬೇಕಂದರೆ ಫೋನ್ ಮಾಡಮ್ಮ ಅಂತಾನೆ ಮುತ್ತು. ತಗೊಳ್ಳಿ ಅಂತ ಕೀ ಕೊಡ್ತಾನೆ ಹರಿ. ಬಾ ಅಣ್ಣ ನಮ್ಮ ರೂಮ್ ತೋರಿಸು ಅಂತಾನೆ ಮುಯಿ. ಸರಿ ಆಯಿತು ಅಂತಾನೆ ಹರಿ. ಆಗ ಮುಯಿ ರೂಮಿಗೆ ಬಂದು, ಅಣ್ಣ AC, ಬೆಡ್ಡು, ಕನ್ನಡಿ ಸಖತ್ತಾಗಿದೆ ರೂಮು ಅಂತಾನೆ ಮುಯಿ. ಪೌಡ್ರ್ ಹಚ್ಕೊಳ್ಳೋಕ್ಕೆ ನಿನಗೆ ಒಳ್ಳೆ ಜಾಗ ಸಿಕ್ಬಿಡು ಅಂತಾನೆ ಮುತ್ತು. ಅಣ್ಣ ನಮ್ಮನೇಲೂ ಇದೆ, ನನ್ನ ಒಬ್ಬನ ಮುಖನೇ ನೆಟ್ಟಗೆ ನೋಡ್ಕೊಳ್ಳೋಕ್ಕಾಗಲ್ಲ, ಇದರಲ್ಲಿ ನೋಡೋಣ ನಮ್ಮ ಇಡೀ ಗಂಧದ ಗುಡಿನೇ ಕಾಣಿಸ್ತಿದೆ ಅಂತಾನೆ ಮುಯಿ. ಸರಿನಪ್ಪ, ನೀನೆಲ್ಲ ನೋಡ್ತಿರು, ನನಗೆ ಸುಸ್ತಾಗಿದೆ, ರೆಸ್ಟ್ ಮಾಡ್ತೀನಿ ಅಂತಾನೆ ಹರಿ. ಸುಸ್ತಾಗೋಕ್ಕೆ ನೀನೇನು ಅಲ್ಲಿಂದ ಓಡ್ಕೊಂಡು ಬಂದಿದ್ಯಾ ಅಂತಾನೆ ಕಂಟಿ. ಕಣೋ, ಡ್ರೈವಿಂಗ್ ಮಾಡಿ ದೊಡ್ದಿರೋ ದೇಹ ಇದು, ನಿನ್ನ ಥರ ಗೊರಕೆ ಹೊಡ್ಕೊಂಡು ಬಂದಿಲ್ಲ ಅಂತಾನೆ ಹರಿ. ಅಣ್ಣ ಅವ್ನು ಮಲಗಲಿ ಬಿಡು ಕಂಟಿ, ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ ಅಂತಾನೆ ಮುತ್ತು. ಈಚೆ ಎಲ್ಲರೂ ಊಟಕ್ಕೆ ಅಂತ ಬರ್ತಾರೆ. ಎಲ್ಲ ಹೆಂಗಿದೆ ಅಂತಾನೆ ಮೈ. ತುಂಬ ಚೆನ್ನಾಗಿದೆ ಅಂತಾನೆ ಮುತ್ತು. ಏನು ಇದು ಅಡುಗೆ ಮನೆಯೇ ಇಷ್ಟು ದೊಡ್ಡದಾಗಿದೆ ಅಂತಾನೆ. ಅಣ್ಣ ಇದು ಅಡುಗೆ ಮನೆ ಅಲ್ಲ, ಊಟದ ಮನೆ, ಅಡುಗೆ ಮನೆ ಬೇರೆ ಎಲ್ಲಾದರೂ ಇರುತ್ತೆ ಅಂತಾನೆ ಕಂಟಿ. ಅದು ಇದಕ್ಕಿಂತ ದೊಡ್ಡದಾಗಿರುತ್ತಾ ಅಂತಾನೆ ಮುತ್ತು. ಅಣ್ಣ ಎಲ್ರಿಗೂ ಅಡುಗೆ ಮಾಡಬೇಕಲ್ವಾ ಅಂತಾಳೆ ಚಂದನ. ಅಣ್ಣ ಟೇಬಲ್ ಖಾಲಿಯಾಗಿದೆ, ಅಲ್ಲಿ ಕೂತ್ಕೊಳ್ಳೋಣ ಅಂತಾನೆ ಮುಯಿ. ಹಾಂ ಅಂತಾನೆ ಮುತ್ತು. ಹರಿ ಅಣ್ಣ ಅಂತಾನೆ ಮುಯಿ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಳ್ಳಿ ಅಂತಾನೆ ಹರಿ. ಎಲ್ಲರೂ ಟೇಬಲ್ಗೆ ಬಂದು ಕೂತ್ಕೋತಾರೆ. ಮೆನು ನೋಡೋ ಅಂತಾನೆ ಕಂಟಿ. ಮೀನಾ? ಅಲ್ಲ, ಮಧ್ಯಾಹ್ನ ತಾನೇ ಮೀನು ಊಟ ಮಾಡಿದ್ವಲ್ವಾ, ಇವಾಗ ಅದೆಲ್ಲರೂ ತರಕಾರಿ ಊಟ ಮಾಡೋಣ ಅಂತಾನೆ ಮುತ್ತು. ಅಣ್ಣ ಅದು ಮೀನಲ್ಲ, ಮೆನ್ಯೂ ಕಾರ್ಡ್ ಅಂತಾರೆ, ಕೊಡು ಅಂತ ಮೈ ನೋಡ್ತಾನೆ. ಹರಿ ನೀನು ನೋಡಿ ಏನು ಅಂತ ಆರ್ಡ್ರ್ ಮಾಡು ಅಂತಾನೆ ಮುತ್ತು. ನನಗೆ ನೀವೇನು ಹೇಳ್ತೀರೋ ಅಷ್ಟೇ ಸಾಕು ಅಂತಾನೆ ಹರಿ. ಚಂದನ ಮೈಯೆಲ್ಲ ಆರ್ಡ್ರ್ ಮಾಡೋಕ್ಕೆ ಡಿಸ್ಕಸ್ ಮಾಡ್ತಾರೆ. ಆಗ ಸಪ್ಲೈಯರ್ ಬಂದು ಆರ್ಡರ್ ಪ್ಲೀಸ್ ಅಂತಾನೆ. ಬ್ರದರ್ ನನಗೊಂದು 2 ಇಡ್ಲಿ ಸಾಕು ಅಂತಾನೆ ಹರಿ. ನನಗೆ ಹೇಳಿದ್ದು ನಿಮಗೆ ಏನೇನು ಬೇಕೋ ತೊಗೊಳ್ಳಿ, ಬಿಲ್ ನಾನೇ ಕೊಡ್ತೀನಿ ಅಂತಾನೆ ಹರಿ. ನನಗೂ 2 ಇಡ್ಲಿ ಅಂತಾನೆ ಮುತ್ತು. ನನಗೆ 1 ಪರೋಟ ಮತ್ತು ಮಿಕ್ಸ್ ವೆಜ್ ಕೂರ್ಮಾ ಅಂತಾಳೆ ಚಂದನ. ನನಗೆ ಚಿಕನ್ ಮಂಚೂರಿಯನ್ ಅಂತಾನೆ ಕಂಟಿ. ಅಣ್ಣ ನನಗೆ ಪೆಪ್ಪರ್ ಚಿಕನ್ ಅಂತಾನೆ ಮೈ. ಮುತ್ತು ಹರಿಗೆ ಸನ್ನೆ ಮಾಡ್ತಾನೆ, ನಾನೇ ದುಡ್ಡು ಕೊಡ್ತೀನಿ ಅಂತ. ಆಗ ಹರಿ ನನಗೆ ಇಡ್ಲಿ ಕ್ಯಾನ್ಸಲ್, ಅದೆಲ್ಲ ಪೇಷಂಟ್ಗಳು ತಿನ್ನೋದು ಕಣ್ರಿ. ಬ್ರದರ್ ನನಗೆ 4 ಪರೋಟ, 1 ಚಿಕನ್ ಬಟರ್ ಮಸಾಲ, ಇನ್ನೊಂದು ಚಿಕನ್ ಮಂಚೂರಿಯನ್, ಇನ್ನೊಂದು ಚಿಕನ್ ಪೆಪ್ಪರ್ ಫ್ರೈ ಅಂತಾನೆ ಹರಿ.
ಇದೆಲ್ಲ ನಾವು ಆರ್ಡ್ರ್ ಮಾಡಿದ್ದೀವಿ ಮತ್ತು ನಿನಗೆ ಯಾಕೋ ಎಕ್ಸ್ಟ್ರಾ ಬೇಕು ಅಂತಾನೆ ಕಂಟಿ ಇರಲಿ ಬಿಡು ಪಾಪ ಅಷ್ಟು ದೂರದಿಂದ ಕಾರ್ ಓಡಿಸ್ಕೊಂಡು ಬಂದಿದ್ದಾನೆ ಹಸಿವಾಗುತ್ತೆ ಅಂತಾನೆ ಮುತ್ತು. ಹ್ಞೂ ಅಣ್ಣ ಹಸಿವಾಗ್ತಿದೆ ಅಂತಾನೆ ಹರಿ. ಬಿಟ್ಟು ಸಿಕ್ಕಿದರೆ ಸಿಕ್ಕಾಪಟ್ಟೆ ಹಸಿವೇನಪ್ಪ ನಿನಗೆ ಅಂತಾನೆ ಕಂಟಿ. ಇವಾಗ ನಾನು ಎದ್ದು ಹೋಗ್ಲಾ ಅಂತ ಹೇಳ್ತಾನೆ ಹರಿ. ಕೂತ್ಕೋ ಸುಮ್ಮನೆ ಕಂಟಿ, ಸುಮ್ಮನಿರು ಅಂತಾನೆ ಮುತ್ತು. ನಂತರ ಆರ್ಡ್ರ್ ಕೊಟ್ಟಿರೋನು ಬರ್ತಾನೆ. ಆಗ ಮಹಾಬಲ ಫ್ಯಾಮಿಲಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಮೈ ಸ್ಪೂನ್ ಹಿಡ್ಕೊಂಡು ಆಡ್ತಾ ಇರುವಾಗ ಅದು ಆಚೆ ಹೋಗಿ ಬೀಳುತ್ತೆ. ಅತ್ತಿಗೆ ಸಾರಿ ಅತ್ತಿಗೆ ಅಂತ ಮೈ ಹೊರಡುವಾಗ ಇರು ನಾನು ತರ್ತೀನಿ ಅಂತ ಚಂದನ ಬಂದು ಸ್ಪೂನ್ನ ಎತ್ಕೊಂಡು ಏನು ಮೈ ನೀನು ತಗೋ ಅಂತ ಕೊಡ್ತಾಳೆ. ಮಹಾಬಲ ಫ್ಯಾಮಿಲಿ ಅಲ್ಲೇ ಆಚೆ ಟೇಬಲಲ್ಲಿ ಕೂತ್ಕೋತಾರೆ. ಚಂದನ ಅವರನ್ನು ನೋಡೋದೇ ಇಲ್ಲ, ಅವರು ಚಂದನನ ನೋಡೋದಿಲ್ಲ. ಹರಿ ಸಾಕು ಅಂತ ಹೇಳೋಕೆ ಹೋಗ್ತಾನೆ. ಇಷ್ಟೊಂದು ಆರ್ಡ್ರ್ ಮಾಡಿ ಹೀಗೆ ಹೋಗ್ತಿದ್ಯಲ್ಲ ಅಂತಾನೆ ಕಂಟಿ. ಅವನು ಯಾವಾಗಲೂ ಹಾಗೆ ಜಾಸ್ತಿ ಆರ್ಡ್ರ್ ಮಾಡಿಬಿಟ್ಟು ಹೋಗೋದು. ದುಡ್ಡು ತಿಂದಿದ್ರೆ ಗೊತ್ತಾಗ್ತಿತ್ತು ಅದರ ಬೆಲೆ ಏನು ಅಂತ ಅಂತಾನೆ. ಅಣ್ಣ ಬೇಜಾರಾಗಬೇಡ, ವೇಸ್ಟ್ ಆಗಲ್ಲ, ಎಲ್ಲ ನಾನು ತಿಂತೀನಿ ಅಂತಾನೆ ಮೈ. ಹರಿ ಎದ್ದು ಕೈ ತೊಳಕ್ಕೆ ಬರ್ತಾನೆ. ಆಗ ಮಹಾಬಲನು ಕೈ ತೊಳೆಯೋಕ್ಕೆ ಫೋನಲ್ಲಿ ಮಾತಾಡ್ತಾ ಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.